ಒಬ್ಬ ಸಾಮಾನ್ಯ ಹುಡುಗ ಒಂದು ದಿನ ಕೋಟ್ಯಾಧಿಪತಿಯಾದವನ ಕತೆ ಇದು ಅಲ್ಲ. ಇದು ಸೋತಾಗಲೂ ಕೈ ಬಿಡದವನ ಕತೆ. ಅವರೇ ಸಿ.ಜೆ. ರಾಯ್. ಸ್ನೇಹಿತರೆ, AP3 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡಿವೇಶ್ ಇಳಿಗೇರ್. ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಿರೋದು ಸಿ.ಜೆ. ರಾಯ್ ಎಂಬ ವ್ಯಕ್ತಿ. ಅವರು ಶ್ರೀಮಂತರಷ್ಟೇ ಅಲ್ಲ, ದೊಡ್ಡ ಗುಣವಂತರು ಕೂಡ. ಇವರ ಲೈಫ್ ಸ್ಟೋರಿ ಹೇಳ್ತಾ ಹೊರಟ್ರೆ ಎಲ್ಲರಿಗೂ ಅದ್ಭುತ ಅನಿಸ್ಕೊಳ್ಳೋದಂತೂ ಸಂಶಯ ಇಲ್ಲ. ಇವರ ಅರ್ಲಿ ಲೈಫ್ ಹೇಗಿರುತ್ತೆ ಅಂದರೆ, ಸಿ.ಜೆ. ರಾಯ್ ಹುಟ್ಟಿದ್ದು ಒಂದು ಸಣ್ಣ ಪರಿಸ್ಥಿತಿಯಲ್ಲಿ. ಸೌಲಭ್ಯಗಳು ಕಡಿಮೆ, ಆದರೆ ಆಸೆಗಳು ಬೆಟ್ಟದಷ್ಟು. ಇದರಿಂದ ಮುಂದೆ ಹೋಗೋದು ಕಷ್ಟ ಅನ್ನೋ ಮಾತು ಅವರಿಗೆ ಪ್ರತಿದಿನ ಕೇಳಿಸ್ತಿತ್ತು. ಆದರೆ ಅವರು ಒಂದು ನಿರ್ಧಾರ ಮಾಡಿದರು. ಪರಿಸ್ಥಿತಿ ನನ್ನನ್ನು ಡಿಸೈಡ್ ಮಾಡಲ್ಲ, ನನ್ನ ನಿರ್ಧಾರ ಭವಿಷ್ಯ ಡಿಸೈಡ್ ಮಾಡುತ್ತೆ. ಈ ಒಂದು ಮೋಟಿವೇಶನ್ ಅವ್ರಿಗೆ ತುಂಬ ಮುಂದೆ ತಳ್ಳಿದವ್ರಿಗೆ. ಮತ್ತು ಅವರು ಇತ್ತೀಚಿನ ಪಾಡ್ಕಾಸ್ಟ್ ವಿಡಿಯೋಗಳಲ್ಲಿ, ಯೂಟ್ಯೂಬ್ ವಿಡಿಯೋಗಳಲ್ಲಿ ತುಂಬ ಜನ ಯುವಕರಿಗೆ ಇನ್ಸ್ಪಿರೇಷನ್ ಕೊಡ್ತಾಯಿದ್ರು. ಹೇಗೆ ದುಡ್ಡು ಮಾಡಬೇಕು, ಹೇಗೆ ನಂಬಿಕೆ ಕಳ್ಕೊಬಾರ್ದು ಜೀವನದಲ್ಲಿ ಅಂತ ತುಂಬ ಸಲಹೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ತುಂಬ IT ರೇಡ್ ಆಗಿ ಕುಗ್ಗಿ ಅವರೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರಂತ ಯಾರೂ ಊಹಿಸಿರಲಿಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಮನುಷ್ಯನ ಮನಸ್ಥಿತಿ ತುಂಬ ಕುಗ್ಗಿ ಹೋದಾಗ ಆ ಥರ ಥಾಟ್ಸ್ಗಳು ಬಂದು ತುಂಬ ಬೇಗ ಡಿಸೈಡ್ ಮಾಡ್ಕೊಂಬಿಟ್ರು ಅನಿಸುತ್ತೆ ಅವ್ರ ಸಾವನ್ನ ಅವರೇ. ಅವ್ರ ಜೀವನ ಏನು ಸುಲಭವಾಗಿರಲಿಲ್ಲ. ಅವ್ರ ಜೀವನದಲ್ಲಿ ಎಲ್ಲರ ಥರ ಸೋಲುಗಳು ಕಾಣ್ತಾಯಿದ್ರು. ಎಲ್ಲವೂ ಸಾಮಾನ್ಯವಾಗ್ತಿತ್ತು. ಕೆಲಸ ಸಿಗ್ತಿರಲಿಲ್ಲ. ಕೆಲವೊಮ್ಮೆ ಆತ್ಮವಿಶ್ವಾಸ ಕೂಡ ಡೌನ್ ಆಗ್ತಿತ್ತು. ಆದರೆ ಅವರು ಒಂದು ವಿಷಯ ಅವರು ಬಿಡಲಿಲ್ಲ, ಪ್ರತಿದಿನ ಸ್ವಲ್ಪ ಪ್ರೋಗ್ರೆಸ್ ಮಾಡೋ ಹವ್ಯಾಸ. ಅವರ ರೂಲ್ ಸಿಂಪಲ್ ಆಗಿತ್ತು. ನಾನು ಇವತ್ತಿನಗಿಂತ ನಾಳೆ ಉತ್ತಮವಾಗಿರಬೇಕು ಅನ್ನೋ ರೂಲ್ ಇದೆಯಲ್ಲ, ಅವ್ರಿಗೆ ತುಂಬ ದೊಡ್ಡ ಪ್ರೋಗ್ರೆಸ್ ಕೊಟ್ಟಿದೆ. ಸಮಾಜದಲ್ಲಿ ಅವ್ರ ಪರಿಸ್ಥಿತಿ ನೋಡಿ ತುಂಬ ಜನ ನಕ್ಕಿದ್ದಾರೆ. ಕೆಲವರು ಡೌನ್ ಮಾಡೋಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರು ಒಳಗೆ ಹೇಳ್ಕೊತಿದ್ರು, ನನ್ನ ಸಮಯ ಬರುತ್ತೆ ಅಂತ.